ಭೂಮಿಕಾ, ಐ ಲವ್ ಯು. ಐ ರಿಯಲಿ ಲವ್ ಯು ಭೂಮಿಕಾ. ಭೂಮಿಕಾ, 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 ಭೂಮಿಕಾ. ಸಿಸ್ಟೇ, ಅದೇನೋ ಮಲ್ಲಿ ವಿಷಯದಲ್ಲಿ ಏನೋ ಮಾಡ್ತೀನಿ, ನಾನೇ ಸ್ವತಃ ಅಖಾಡ ಕಳೀತೀನಿ, ಕಠಿಣ ಕ್ರಮ ತಗೋತೀನಿ ಅಂತ ಥರದಲ್ಲಿ ಹೇಳಿದೆಯಲ್ಲ, ನಿನ್ನ ಮುಂದಿನ ಕ್ರಮ ಏನು ಅಂತ ತಿಳ್ಕೋಬೇಕು ಅಂತ ಆಸೆ. ತಗೊಂಡೆ. ಮುಂದೆ ಇದನ್ನ ಮಲ್ಲಿ ಕುಡಿಯೋ ಹಾಲಿಗೆ ಮಿಕ್ಸ್ ಮಾಡಬೇಕು. ಅಲ್ಲ ಸಿಸ್ಟರ್, ಇದನ್ನು ಹಾಲಿಗೆ ಮಿಕ್ಸ್ ಮಾಡಿದ್ರೆ ಮೊದಲು ಟೇಸ್ಟ್ ನೋಡೋದು ನೀನು ಕುಡಿದು ಏನೋ ಹೆಚ್ಚು ಕಡಿಮೆ ಆಗಿ ಆಮೇಲೆ ಏನೇನೋ ಆಗಿ ಈ ಏಜಲ್ಲಿ ಇಂಥ ರಿಸ್ಕ್ ಬೇಕು. ಅಲ್ಲ, ನನಗ್ಯಾಕೋ ಅಗತ್ಯಕ್ಕಿಂತ ಜಾಸ್ತಿ ರಿಸ್ಕ್ ತಗೋತಿದ್ಯಾ ಅಂತ ಅನಿಸುತ್ತೆ. ದೊಡ್ಡದಾಗಿ ಏನಾದರೂ ಮಾಡಬೇಕಂದ್ರೆ ಈ ಥರ ಚಿಕ್ಕ ರಿಸ್ಕ್ ತಗೋಬೇಕಣ್ಣ. ಅಷ್ಟಕ್ಕೂ ನಾನೇನು ಪೂರ್ತಿ ಕುಡಿಯಲ್ವಲ್ಲ, ನೆಪಕ್ಕೆ ಮಾತ್ರ ಕುಡಿಯೋದು. ನನಗೆ ಸ್ವಲ್ಪ ನೋವಾದರೂ ನಾನು ತಡ್ಕೋತೀನಿ. ಅಲ್ಲ, ಇದನ್ನು ಕುಡಿದ್ರೆ ಏನಾಗುತ್ತೆ? ಜೀವ ಹೋಗ್ಬಿಡುತ್ತಾ? ಇಲ್ಲ ಅಣ್ಣ, ಜೀವ ಹೋಗಲ್ಲ, ಆದರೆ ಜೀವ ಹೋಗಷ್ಟು ಹೊಟ್ಟೆ ನೋವು ಬರುತ್ತೆ. ಆ ನೋವನ್ನು ನಾವು ತಡ್ಕೋಬೋದು, ಆದರೆ ಮಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಆ ನೋವನ್ನು ತಡ್ಕೊಳಕ್ಕಾಗಲ್ಲ. ವಿಲ ಅಂತ ಒದ್ದಾಡ್ತಾಳೆ. ಆಗ ನಾವು ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ತೀವಿ. ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಬರ್ತಾರೆ, ಟೆಸ್ಟ್ ಮಾಡ್ತಾರೆ, 4 ದಿನ ICUಲಿ ಇಟ್ಕೋತಾರೆ, ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ಕಳಿಸ್ತಾಳೆ. ಮಲ್ಲಿ ಮನೆಗೆ ಬರುವಳು. ಇಷ್ಟೆಲ್ಲ ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಅಣ್ಣ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಹಾಸ್ಪಿಟಲಲ್ಲಿ ಸೇರಿಸಿದ ತಕ್ಷಣ ಸ್ಟೋರಿ ಅಲ್ಲೇ ಎಂಡ್ ಆಗಲ್ಲ. ಅಸಲಿ ಸ್ಟೋರಿ ಶುರು ಆಗದೆ ಅಲ್ಲಿ. ಮಲ್ಲಿ ಹಾಸ್ಪಿಟಲ್ಗೆ ಹೋಗಿದ ಮೇಲೆ ಅಲ್ಲಿ ಅವಳನ್ನ ಚೆಕ್ ಮಾಡೋ ಡಾಕ್ಟರ್ ನಮ್ಮ ಕಡೆಯವರಾಗಿರ್ತಾರೆ. ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಅವಳು ಅಡ್ಮಿಟ್ ಆದಮೇಲೆ ಏನು ಮಾಡಬೇಕು ಅಂತ ನಾನು ಡಾಕ್ಟ್ರ್ ಹತ್ರ ಆಗಲೇ ಹೇಳಿದ್ದೀನಿ. ಅವಳಿನ ಮೇಲೆ ಜೀವಂತ ಶವವಾಗಿರ್ತಾಳೆ, ಇದ್ದರೂ ಇಲ್ಲದೇ ಇರೋ ಆಗಿರ್ತಾಳೆ. ಅಲ್ಲ ಸಿಸ್ಟರ್, ಸ್ವಲ್ಪ ಅರ್ಥ ಆಯಿತು, ಪೂರ್ತಿ ಅರ್ಥ ಆಗಿಲ್ಲ. ನಾನು ಅವಳನ್ನ ಪರ್ಮನೆಂಟಾಗಿ ಕೋಮಾಗೆ ಕಳಿಸಿ ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರು ಹಾಗೆ ಮಾಡ್ತಾರೆ. ಅಲ್ಲಿಗೆ ಅವಳಿಂದ ಮುಕ್ತಿ ಸಿಗತ್ತೆ. ಅವಳಿಗೆ ನಾವೇ ಏನೋ ಮಾಡಿದ್ದೀವಿ ಅನ್ನೋ ಅಪವಾದನೂ ಬರಲ್ಲ. ಎಲ್ಲನೂ ಮಾಡಬೇಕು, ಆದರೆ ಏನೂ ಮಾಡದಿರೋ ಥರ ಇರಬೇಕು. ಚೆನ್ನಾಗಿದೆ, ಚೆನ್ನಾಗಿದೆ, ಐಡಿಯಾ ಸೂಪರ್ ಆಗಿದೆ. ಇರು, ಹಾಲು ತಗೊಂಡ್ಬರ್ತೀನಿ. ಈ ಸಲ ನೀನದು ಹೇಗೆ ಬಚಾವಾಗ್ತೀಯ ಅಂತ ನಾನು ನೋಡ್ತೀನಿ. ಭೂಮಿಕಾ,
ಭೂಮಿಕಾ ಭೂಮಿಕಾ ತಗೋ ಸಿಸ್ಟರ್ ಹಾಲು ಹಾಕು 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 ಇನ್ನು ಸ್ವಲ್ಪ ಹಾಕು ಪೂರ ಹಾಕ್ಬಿಡು. ಚೆನ್ನಾಗಿ ಅಲ್ಲಾಡ್ಸ. ಮಗು ಮುದ್ದು ಮುತ್ತಾಗಿ ಬಂಗಾರ ಥರ ಬರಬೇಕಲ್ವ, ಅದಕ್ಕೆ ಮಿಕ್ಸ್ ಮಾಡು. ನಿನ್ನ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮತ್ತೆ ತುಂಬ ಚೆನ್ನಾಗಿದೆ, ಇನ್ನೊಂದ್ಸಲ ನೋಡಬೇಕು. ಮಾಹಿ ಮಲ್ಲಿ ಬಾಯ್ಲಿ. ಏನು ಮಾಮ್, ಇಬ್ರು ಎಲ್ಲಿ ಹೋಗಿದ್ರಿ? ಇಲ್ಲೇ ಹೊರಗಡೆ ಮಾತಾಡ್ತಾ ಇದ್ವಿ. ಅದು ಮಲ್ಲಿಗೆ ಊಟ ಆದಮೇಲೆ ಕೇಸರಿ ಹಾಲು ಕುಡಿದು ಅಭ್ಯಾಸ. ಓ, ಮಗುವಿಗೆ ಒಳ್ಳೇದಾಗತ್ತೆ. ನಾನು ಆಗಲೇ ಟೇಸ್ಟ್ ಮಾಡಿದ್ದೀನಿ, ನೀನು ಅವಳಿಗೆ ಕುಡಿಸು. ಓ, ನಂತ್ರನೇ ಹೋಗಬೇಕು ಅಂತನಾ? ಓಕೆ, ತಗೋ ಕುಡ್ಸು. ತಗೊಂಬಲ್ಲಿ ಕುಡಿ. ಮಲ್ಲಿ ಬಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತೆ. ಮಾಹಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಲ್ಲಿ ನೀನು ಹೋಗಿ ರೆಸ್ಟ್ ತಗೊಮ್ಮ. ಸರಿ. ಹೇಳು ಮಾಮ್. ಅದು ನಿಮ್ಮ ಮತ್ತೆ ಫೋನ್ ಮಾಡಿದ್ರು, ಅವ್ರ ಮಾತು ಯಾಕೋ ಒಂಥರ ಆಯಿತು. ಅದು ನೀನು ಆ ಮನೆ ಸೊಸೆಯಾಗಿ ಇಲ್ಲಿರೋದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ. ನಿನ್ನ ಅತ್ತೆ ಮಾವ ಬಾಯಿ ಬಿಟ್ಟು ಹೇಳದೇ ಇರ್ಬೋದು, ಆದರೆ ಎಲ್ಲೋ ಒಂದು ಕಡೆ ಅವ್ರ ಮನ್ಸಲ್ಲಿ ಬೇಜಾರು ಇರತ್ತಲ್ವಾ? ಸಿಸ್ಟರು ಸಮಯ ನೋಡಿ ಬಾಣ ಬಿಟ್ಲು. ಮಾಮ್, ನಮ್ಮ ಅತ್ತೆ ಮಾವನಿಗೆ ನಾನು ಇಲ್ಲಿ ಬಂದಿರೋದು ಇಷ್ಟ ಇಲ್ಲ ಅಂದರೆ ಅವರೇ ನನ್ನ ಹತ್ರ ಡೈರೆಕ್ಟಾಗಿ ಹೇಳ್ತಾರೆ. ಯಾಕೆಂದರೆ ನಮ್ಗಳ ಮಧ್ಯೆ ಅಂಥದ್ದೊಂದು ಹೆಲ್ತಿ ರಿಲೇಷನ್ಶಿಪ್ ಇದೆ. ಬೇಸಿಕಲಿ ನಾನು ಇಲ್ಲಿ ಬಂದಿರೋದು ನಿನಗಿಷ್ಟ ಇಲ್ಲ, ನಾನಂದರೆ ನಿನ್ಗೆ ಅಲರ್ಜಿ. ಅದಕ್ಕೆ ಅಲ್ವಾ ಹೀಗೆ ಹೇಳ್ತಾ ಇದೆಯಾ? ನಾನು ಇಲ್ಲಿಂದ ಯಾವಾಗ ಹೋಗ್ತೀನೋ ಅಂತ ಕಾಯ್ತಾ ಇದೆಯಾ ಅಲ್ವಾ? ಅಯ್ಯೋ ಹಾಗಲ್ಲ ಮಾಹಿ, ನೀನು ನನ್ನನ್ನು ತಪ್ಪು ಅರ್ಥ ಮಾಡ್ಕೊಂಡಿದ್ಯಾ. ಮದುವೆ ಆಗಿರೋಳು ತವ್ರ ಮನೇಲಿದ್ರೆ ಅತ್ತೆ ಮಾವ ಏನು ಹೇಳದೇ ಇದ್ರು ನೋಡೋ 4 ಜನ ಏನಂತಾರೆ ಹೇಳು. ಹಾಗಾಗಬಾರ್ದು ಅನ್ನೋ ಕನ್ಸನಿಂದ ನಾನು ನಿನಗೆ ಹೇಳ್ತಾ ಇರೋದು. ಓ ಹೌದಾ? ಆದರೆ ಅಶ್ವಿನಿ ವಿಷಯ ಬಂದಾಗ ಈ ಸೋ ಕಾಲ್ಡ್ 4 ಜನ ಎಲ್ಲಿಗೆ ಹೋಗಿರ್ತಾರೆ? ಲೀವ್ ಮೇಲೆ ಹೋಗಿರ್ತಾರಾ? ಒಳ್ಳೆ ಪಾಯಿಂಟ್ ಸಿಸ್ಟರ್, ಚೆಕ್ ಮೇಟ್. ಅಲ್ಲ ಮಾಮ್, ಅಶ್ವಿನಿ ಎಷ್ಟೊಂದು ದಿನದಿಂದ ಇಲ್ಲೇ ಇದ್ದಾಳೆ. ಅವಳಿಗೆ ಒಂದು ಮಾತು ಹೇಳಲ್ಲ, ಒಂದು ಮಾತು ಕೇಳಲ್ಲ. ಬಟ್ ನನ್ನ ವಿಷಯ ಬಂದರೆ ಹಾಗಲ್ಲ. ನಾನು ಬರ್ತಿದ್ದ ಹಾಗೆ ಯಾವಾಗ ಹೋಗ್ತೀಯಾ ಅಂತ ಕೇಳ್ತೀಯ. ನೋಡು ಮಾಮ್, ನೀನೇನಾದರೂ ಅನ್ಕೋ, ಏನಾದರೂ ಹೇಳ್ಕೊ, ಬಟ್ ನಾನಂತೂ ಇಲ್ಲಿಂದ ಹೋಗಲ್ಲ. ನಾನು ಈ ಮನೆಯವಳೆ, ನನಗೂ ಈ ಮನೆಯಲ್ಲಿರೋ ರೈಟ್ಸ್ ಇದೆ. ಆ ರೈಟ್ಸ್ ಇಟ್ಕೊಂಡೇ ನಾನು ಇಲ್ಲಿಗೆ ಬಂದಿದ್ದೀನಿ. ಅದು ನಿನಗೆ ಗೊತ್ತಿರಲಿ. ಏನಮ್ಮ ಮಹಿ, ಹೆತ್ತ ಮಂಗಂಗೆ ನಾಲ್ಗಾರು ಬಿಡ್ತಾರ? ಅವ್ಳು ಹೇಳ್ತಾರೆ ನಿನ್ನ ಒಳ್ಳೇದಕ್ಕಲ್ವಾ? ಯೋಚನೆ ಮಾಡು ಮಹಿ. ಮತ್ತೆ ಬರೀ ನನ್ಗೆ ಒಳ್ಳೇದಾದ್ರೆ ಸಾಕಮ್ಮವ, ಅಶ್ವಿನಿಗೂ ಒಳ್ಳೇದಾಗ್ಬೇಕು ತಾನೆ. ನನಗೆ ತೋರಿಸೋ ಸ್ವಲ್ಪ ಕನ್ಸನ್ನ ಅಶ್ವಿನಿಗೂ ತೋರಿಸ್ಬೇಕಲ್ವಾ? ಮಕ್ಳ ಮಧ್ಯೆನೇ ಹೀಗೆ ಭೇದ ಭಾವ ಮಾಡೋದು ತಪ್ಪಲ್ವಾ ಮಾವ? ಹೀಗೆಲ್ಲ ಮಾಡಬೇಡ, ತಪ್ಪು ಅಂತ ನಿನ್ನ ತಂಗಿಗೆ ಬುದ್ಧಿ ಹೇಳು, ಆಮೇಲೆ ನನಗೆ ಬುದ್ಧಿ ಹೇಳುವಂತೆ. ಓಕೆನಾ? ನೋಡಿ, ಇನ್ನೊಂದ್ಸಲ ಈ ಥರ ಚೀಪ್ ಟ್ರಿಕ್ಸ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾನು ಕೇರ್ ಮಾಡಲ್ಲ. ಯಾಕೆಂದರೆ ನಾನು ಅಶ್ವಿನಿ ಥರ ಅತ್ತೆ ಮಾವನಿಗೆ ಹೇಳ್ದೆ ಕೇಳ್ದೆ ಬಂದಿಲ್ಲ, ಅವ್ರ ಪರ್ಮಿಷನ್ ತಗೊಂಡೇ ಬಂದಿದ್ದೀನಿ. ಸೊ ನಮ್ಮ ಅತ್ತೆ ಮಾವ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಯಾರೇನೇ ಅಂದ್ಕೊಂಡ್ರೂ ಸರಿ, ಅಣ್ಣ ಅದಕ್ಕೆ ಬರೋ ತನಕ ನಾನು ಇಲ್ಲೇ ಇರ್ತೀನಿ. ಹೋಗೋದಾಗಿರಲಿ, ಇಲ್ಲಿಂದ ಒಂದು ಹೆಜ್ಜೆನೂ ಆಚೆ ಇಡಲ್ಲ. ನಾನು ಬರಲ್ಲ ಮಾಮ್.
ಸಿಷ್ಟೇ, ಇವಳು ಯಾಕೋ ನಿನ್ನ ದಾರಿಗೆ ಮುಳ್ಳಾಗೋ ಥರ ಕಾಣ್ತಾಳಲ್ಲ. ಇವಳು ಇಲ್ಲೇ ಇದ್ದರೆ ನೀನು ಅಂದುಕೊಂಡದ್ದೆಲ್ಲ ಮಾಡೋದು ಕನಸಿನ ಮಾತು. ಇಲ್ಲ ಅಣ್ಣ, ಅದು ಯಾರಾದರೂ ಇರಲಿ, ಏನಾದರೂ ಆಗಲಿ, ನಾನು ಮಾಡೋದನ್ನು ಮಾಡೇ ಮಾಡ್ತೀನಿ. ಅದನ್ನು ಯಾರ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಭೂಮಿಕಾ, ಏಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಕತ್ತರು ಸಾಕ್ಬಿಡ್ತೀನಿ. ಏಯ್ ಬಿಡೋಣ. ಭೂಮಿಕಾ, 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 ಮಳೆಯಂತೆ ಬಾ ಬೆಳಕಂತೆ. ಥ್ಯಾಂಕ್ ಯು. ಆನಂದ್, ನಮ್ಮ ಡುಮ್ಮ ಸರ್ ಇಷ್ಟೊತ್ತಿಗೆ ಭೂಮಿಕಾಗೆ ಪ್ರಪೋಸ್ ಮಾಡಿರ್ಬೋದೇನೋ ಅಲ್ಲ? ಅವನು ಹೋಗಿದ್ದು ಕಾನ್ಫಿಡೆನ್ಸು ಸ್ಪೀಡ್ ನೋಡಿದ್ರೆ 100% ಪ್ರಪೋಸ್ ಮಾಡೇ ಮಾಡಿರ್ತಾನೆ. ನೋಡು, ನನದವರ ಮನದಲ್ಲಿ ಅಂದಂಗೆ ಗುಡ್ ನ್ಯೂಸ್ ಒಳಗೆ ಫೋನ್ ಮಾಡೇ ಬಿಡ. ಏನಪ್ಪ ಗಳಿಯಾ, ಸಕ್ಸಸ್ಸಾ? ಆನಂದ, ಆನಂದ, ಯಾಕೆ ಏನಾಯ್ತು? ಟೆನ್ಷನಲ್ಲಿದೆಯಾ? ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ. ಐ ರಿಯಲಿ ಲವ್ ಯು ಭೂಮಿಕಾ. ಭೂಮಿಕಾ, ಭೂಮಿಕಾ, ಏನೋ ಆನಂದ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣ. ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ಗೆಳೆಯ ನೋಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇಮಿಡಿಯೇಟ್ ಆಗಿ ಬರ್ತೀನಿ. ಹಾಂ, ಬಿ ಕೂಲ್. ಬೇಗ ಬರೋ. ಏನಾಯ್ತಂತೆ? ಅದಕ್ಕೆ ಕಾಣಿಸ್ತಾ ಇಲ್ವಂತೆ, ಇಲ್ಲಿ ಹೋದ್ರೂ ಗೊತ್ತಿಲ್ವಂತೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ನಾನು ಬರ್ತೀನಿ ಆನಂದ್. ಬೇಡ, ನಾನು ಹೋಗ್ತೀನಿ, ನಾನು ಫೋನ್ ಮಾಡ್ತೀನಿ ನಿನಗಿರು. ಹೇಳಿ ಸಾಹೇಬ್ರೆ. ಕೆಂಚ, ನನಗೆ ಹಾಗಾಯ್ತು, ಹೀಗಾಯ್ತು, ಹಂಗಾಯ್ತು, ಹಿಂಗಾಯ್ತು ಅಂತ ಕಥೆಗಳು ಮಾತ್ರ ಹೇಳಬೇಡ. ಹೇಳೋದು ಹೇಳ್ತೀಯ, ಒಳ್ಳೆ ಸುದ್ದಿ. ಒಳ್ಳೆ ಸುದ್ದಿನೇ ಸಾಹೇಬ್ರೆ, ನಿಮ್ಮ ಮದ್ಗೆ ಕತೆ ಮುಗೀತು. ಮುಗೀತು? ಏಯ್, ಏನಾಗಂದ್ರೆ ಏನು ಮುಗೀತು? ಮುಗೀತು ಅಂದ್ರೆ ಮುಗೀತು ಅಷ್ಟೇಯ ಸಾಹೇಬ್ರೆ. ನಿಮ್ಮ ಅಣ್ಣ ನನ್ನನ್ನೇ ಜೈಲು ಮೆಟ್ಲು ಹತ್ಸವನೆ. ಅವನು ಇಷ್ಟವಾದವ್ರನ್ನ ಕಳ್ಕೊಂಡ್ರೆ ಅವನ ಆಟ ಎಷ್ಟು ವಿಲವಿಲ ಅಂತ ಒದ್ದಾಡ್ತದೆ ಅಂತ ಗೊತ್ತಾಗೋಕಿಲ್ವ್ರ? ಅವರ ಇಷ್ಟಪಟ್ಟವ್ರನ್ನ ಕಳ್ಕೊಂಡು ಅವನು ಒದ್ದಾಡ್ದ ನಾನು ಕಣ್ಣಾರ ನೋಡ್ಬೇಕು ಸಾಹೇಬ್ರೆ. ಏ ಕೆಂಚ, ಏನು ಮಾಡಿದ್ಯೋ? ನಾನು ನಿನಗೆ ಬರೀ ಕಿಡ್ನಾಪ್ ಮಾಡೋಕ್ಕಷ್ಟೇ ಹೇಳಿ, ಮುಂದೆ ಏನು ಮಾಡಬೇಕು ಅಂತ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿರಲಿಲ್ಲ. ರಕ್ತ ಹಂಗೆ ಕೊತ 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 ಅಂತ ಕುದೀತಾತೆ ಸಾಹೇಬ್ರೆ. ಒಂದೊಂದಪ್ಪ ನನ್ನ ಮಾತನ್ನ ನಾನೇ ಕೇಳಕ್ಕಿಲ್ಲ, ಈಗ ನಿಮ್ಮ ಮಾತು ನಾನು ಕೇಳ್ತೀನ. ಆಗಕ್ಕಿಲ್ಲ ಸಾಹೇಬ್ರೆ, ಆಗಕ್ಕಿಲ್ಲ. ನಿಮ್ಮ ಅಣ್ಣಂಗೆ ಸರಿಯಾದ ಗತಿ ಕಾಣಿಸೋ ಗಂಟ ನನಗೆ ನೆಮ್ಮದಿ ಇಲ್ಲ ಸಾಹೇಬ್ರೆ. ನನ್ನ ಸುಮ್ಮನೆ ಬಿಟ್ಬಿಡಿ. ಕೆಂಚ, ಇಂಥ ಕೆಲಸ ಮಾಡ್ಬಿಟ್ಯೋ? ನಾನು ಏನೋ ಅನ್ಕೊಂಡಿದ್ದೆ, ನೀನ್ ಇವಾಗಿದ್ದು ನನ್ನ ಬುಡಕ್ ಬಂದ್ರೆ ಏನ್ ಮಾಡ್ಲಿ?
ಗಾಡ್. ಯಾಕಣ್ಣ ಅವ್ರಿಗೆ ಹಂಗೆ ಕಾಗಾರಿಸಿದೆ? ಆ ಅಮ್ಮ ಇನ್ನೂ ಬದುಕೇ ಇದ್ದಾರೆ. ಹೂ ಕಣ್ಲ, ಹಿಂಗ ಕಾಗೆ ಆರಿಸಿದ್ರೆ ನಮ್ಮ ಕೈ ತುಂಬ ಕಾಸು ಸಿಗೋದು. ಹಂಗಂದ್ರೆ ಏನಣ್ಣ? ಇವಳು ಬರೀ ಚಿನ್ನದ ಮೊಟ್ಟೆ ಕಣ್ಲ, ಚಿನ್ನದ ಕೋಳಿ ಅಲ್ಲೈತೆ. ಈ ಜಯದೇವಪ್ಪನ ಮಾತು ಕೇಳಿದ್ರೆ ನಮಗೆ ಬರೀ ಕೂಲಿ ಸಿಗ್ತದೆ, ಈ ಗಾಳಕ್ಕೆ ಹಾಕೋ ಮೀನ್ ತರ. ಆದ್ರೆ ನಾವೇ ಗಾಳ ಹಾಕೋರಾದ್ರೆ ಬುಟ್ಟಿಗಟ್ಲೆ ಮೀನ್ ಸಿಗ್ತದೆ. ಅದಕ್ಕೆ ನಾವು ಹುಳ ಆಗ್ಬಾರ್ದು, ಗಾಳ ಹಾಕೋರೇ ಆಗಬೇಕು. ಹೆಂಗೆ? ಇದ್ಯಾಕೆ ಇಷ್ಟೊಂದು ಹೊಟ್ಟೆ ನೋಯ್ತಾಯ್ತಲ್ಲ? ಏನಾಯ್ತು ನನಗೆ? ಅಮ್ಮ, ಅಕ್ಕ, ಮಹಿಮಾ ಅಕ್ಕ, ಅಮ್ಮ. ಮಲ್ಲಿ ಏನಾಯ್ತು? ಮಲ್ಲಿ? ಅಕ್ಕ ಯಾಕೋ ತುಂಬಾ ಹೊಟ್ಟೆ ನೋಯ್ತದೆ ಅಕ್ಕ. ನಾನು ಸಹಿಸ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ನೋಯ್ತಿದ್ಯಾ? ಒಂದು ನಿಮಿಷ, ಕರೆಕ್ಟಾಗಿ ಕೂತ್ಕೋ. ತಗೊಂಡು ಸಮಾಧಾನ ಆಗ್ತಿದ್ಯಾ ಮಲ್ಲಿ? ಏನೋ ಆಗಲ್ಲ, ಹಾಸ್ಪಿಟಲ್ಗೆ ಹೋಗೋಣ ಮಲ್ಲಿ, ಸಮಾಧಾನ ಮಾಡ್ಕೋ. ಏ ಮೈ, ಏನಾಯ್ತು ಮಲ್ಲಿಗೆ? ಯಾಕೆ ಕಿರ್ಸ್ಕೊತೀಯಾಳೆ? ಮಲ್ಲಿ ಏನಾಯ್ತು ಮಲ್ಲಿ? ರೀ ತುಂಬಾನೇ ಹೊಟ್ಟೆ ನೋಯ್ತದ ರೀ. ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ, ಪ್ರಾಣ ಹೋದಂಗ ಆಗ್ತದ. ಇವ್ರನ್ನ ನೋಡಿದ್ರೆ ತುಂಬಾ ಸೀರಿಯಸ್ ಅನಿಸ್ತಾ ಇದೆ, ಬಾ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಇಲ್ಲ ಮಲ್ಲಿ, ಫುಡ್ ಪಾಯ್ಸನ್ ಥರ ಏನಾದರೂ ಆಗಿರುತ್ತೆ ಅಷ್ಟೇನೆ. ಈಗ ಅದಕ್ಕೆ ಫೋನ್ ಮಾಡೋಣ, ಅದಕ್ಕೆ ಏನಾದ್ರು ಕಷಾಯ ಹೇಳ್ತಾರೆ ಮಾಡ್ಕೊಳ್ಳೋಣ. ಏನಣ್ಣ ನೀನು ಈ ಥರ ಎಲ್ಲ ಮಾತಾಡ್ತಿದ್ಯಾ? ಅವ್ರು ಕಿರ್ಚ್ಕೊಳ್ಳೋದು ನೋಡ್ತಾರೆ, ನನಗೆ ಭಯ ಆಗ್ತಿದೆ. ಅದೆಲ್ಲ ಏನು ಬೇಡ, ಬಾ ಅವ್ರನ್ನ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಇಲ್ಲ ಮಹಿ, ನಾವು ರೆಗ್ಯುಲರ್ ಚೆಕಪ್ ಮಾಡಿಸ್ತೀವಲ್ಲ, ಏನಾದರೂ ಇದ್ದಿದ್ರೆ ಅದ್ರಲ್ಲಿ ತೋರಿಸ್ತಿತ್ತು ಅಲ್ವಾ? ರೆಗ್ಯುಲರ್ ಚೆಕಪ್ಗೂ ಇದಕ್ಕೂ ಏನಣ್ಣ ಸಂಬಂಧ? ಮಲಿ ಮಲಿ ಜಾಸ್ತಿ ನೋಡ್ತಿದ್ದೆ ಮಲಿ ಹೊಟ್ಟೆ? ಜಾಸ್ತಿ ನೋಯ್ತದ. ನಿನ್ಗೇನಾದ್ರೂ ಗೊತ್ತಿರುತ್ತಲ್ಲ ಮನೇಲೆ ಮಾಡ್ಕೊಂಡು ಕುಡಿಯುವಂಥದ್ದು, ಹೇಳು ಮಾಡ್ಕೊಡ್ತೀನಿ ನಾನೇ. ನನ್ಗೇನೋ ಗೊತ್ತಿಲ್ಲ ರೀ, ನನಗೇನೋ ಗೊತ್ತಿಲ್ಲ. ಅಣ್ಣ ಏನಣ್ಣ ನೀನು ಅವ್ರ ಹತ್ರ ಕೇಳ್ಕೊಂಡು ಬಾ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹೊಟ್ಟೆನಲ್ಲಿ ಮಗು ಬೇರೆ ಇದೆ ಅಣ್ಣ, ಎತ್ಕೋ ಅವ್ರನ್ನ ಹಾಸ್ಪಿಟಲ್ಗೆ ಹೋಗೋಣ. ನನಗೆ ಅದಕ್ಕೆ ಹಲೋ ಅಪರ್ಣ. ಆನಂದ್ ಏನಾಯ್ತು? ಭೂಮಿಕಾ ಸಿಕ್ಕಿದ್ಲಾ? ಸಿಕ್ಕಿಲ್ಲ ಅಪರ್ಣ. ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಓಕೆ ಬಾಯ್. ಯಾವುದು ಅನ್ನೋ ನಂಬರ್? ಮಾತಾಡು. ಹಲೋ ಹಲೋ ದಣೇರ, ನಾನೇ ಕೆಂಚಪ್ಪ. ಇದು ನನ್ನ ಹೊಸ ನಂಬರು. ನಿಮ್ಮ ತಾವಿಲ್ಲ ಅನ್ನಿಸ್ತೈತೆ, ಅದಕ್ಕೆ ಮಡಿಕಳಿ. ಈಗ ಯಾಕೋ ಫೋನ್ ಮಾಡಿದ್ಯಾ? ನಾನು ಟೆನ್ಷನ್ ಇದ್ದೀನಿ, ಫೋನ್ ಇಡ. ಯಾಕೆ ದಣೇರ ಟೆನ್ಷನ್ನು? ಅಯ್ಯೋ ಪಾಪ, ನಿಮ್ಮ ಮನೆಯವರು ಕಳೆದೋಗಿದ್ದಾರಾ? ನೀನೇ ನಾ ಭೂಮಿಕನ್ ಕರ್ಕೊಂಡು ಹೋಗಿರೋದು? ಹ್ಞೂ ದಣಿ, ನಾನೇಯ ಕರ್ಕೊಂಬಂದಿಲ್ಲ, ಅನಾಮತ ಗೆತಾಕೊಂಬಂದಿವ್ನಿ. ಏಯ್, ತಪ್ಪಾಡ್ತಾ ಇದೆಯಾ ಕೆಂಚ? ಭೂಮಿಕಾ ಅವ್ರಿಗೆ ಏನಾದರೂ ಆದರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ, ಎಲ್ಲ ಇದ್ರು ಹುಡ್ಕೊಂಬರ್ತೀನಿ. ಅದಷ್ಟು ಸುಲಭ ಅನ್ಕೊಂಡ್ರದಣಿ, ಪ್ರಪಂಚ ಬೋ ವಿಶಾಲವಾಗದೆ. ನನ್ನ ಹುಡುಕೋದು ತುಂಬಾ ಕಷ್ಟ ಆಯ್ತದೆ ನೋಡಿ. ನೀವು ನನ್ನ ಎದುರಾಕೊಂಡ್ರೆ ನಿಮ್ಮ ಹೆಂಡ್ರು ಈಗಾಗಲೇ ಸಾವು ಹತ್ರ ಆಯ್ತಾ ಅವಳೆ. ಆಮೇಲೆ ಸತ್ತೇ ಹೋಗ್ತಾಳೆ. ನೀವು ಹಿಂಗೆ ಆಟ ಆಡೋದು ಬಿಟ್ಬಿಟ್ಟು ನಾನು ಹೇಳ್ದಂಗೆ ಕೇಳಿ. ಸಾಹೇಬ್ರೆ,
ನಿಮ್ಗಿನ್ನೂ 2 ಗಂಟೆ ಟೈಮ್ ಐತೆ. ಅಷ್ಟರೊಳಗೆ ನಾನು ಕೇಳಿದಷ್ಟು ಹಣನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಮ ಹೆಂಡತಿ ಅಷ್ಟೇ ಸ್ಮೂತಾಗಿ ನಿಮಗೆ ಟ್ರಾನ್ಸ್ಫರ್ ಆಗ್ತಾಳೆ. ಇಲ್ಲ ಅಂದರೆ ಆ ದೇವಲೋಕಕ್ಕೆ ಪಾರ್ಸಲ್ ಮಾಡಬೇಕಾಯ್ತದೆ. ನಾನು ಆಮೇಲೆ ಇದನ್ನು ಹೇಳಲಿಲ್ಲ ಅಂತ ಮಾತ್ರ ನೀವು ನನಗೆ ಹೇಳಬೇಡಿ, ಮೊದಲೇ ಹೇಳಿ ಕೇಳ್ಕೊಳ್ಳಿ. ಹಾಂ, ಎಷ್ಟು ಬೇಕೋ ನಿನ್ ದುಡ್ಡು? ಜಾಸ್ತಿ ಏನು ಬೇಡ ಸಾಹೇಬ್ರೆ, ನಾನು ದುರಾಸೆ ಮನ್ಸ ಅಲ್ಲ. 2 ಜೊತೆಗೆ 7-0 ಹಾಕ್ಬಿಡಿ ಸಾಕು. ಏಯ್ ನಿನ್ನ ಅಕೌಂಟ್ ನಂಬರ್ ಕಳ್ಸು, ಟ್ರಾನ್ಸ್ಫರ್ ಮಾಡಿಸ್ತೀನಿ. ನೋಡೋ ಕೆಂಚ, ಭೂಮಿಕಾ ಅವ್ರಿಗೆ ಒಂದು ಸಣ್ಣ ಗಾಯ ಆದ್ರೂ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸಾಹೇಬ್ರೆ. ಹಾಂ ಸಾಹೇಬ್ರೆ, ಇನ್ನೊಂದು ವಿಷಯ, ನೀವು ಬುದ್ಧಿ ಉಪಯೋಗಿಸ್ಬಿಟ್ಟು ಪೊಲೀಸ್ ತೋಟಕ್ಕೆ ಮಾತ್ರ ಹೋಗ್ಬಾರ್ದು. ಹಂಗೇಂದ್ರೆ ಹೋದ್ರೆ ನಾನು ಬೇಕಾದ್ರೆ ಸಿಕ್ಕಿದ್ರು ಸಿಕ್ಬಿಟ್ಟನು, ಆದರೆ ನಿಮ್ಮ ಹೆಂಡ್ರು ಮಾತ್ರ ಜೀವಂತವಾಗಿ ನಿಮ್ಮ ಕೈ ಸಿಗಾಕಿಲ್ಲ. ಅವಳನ್ನ ಮಣ್ಣು ಮಾಡಿಬಿಟ್ಟೆ ನಾನು ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ಳೋದು, ನೆನಪಿರಲಿ. ಗೆಳೆಯ ಗೆಳೆಯ, ಇವನು ದೊಡ್ಡ ಬೆದರಿಕೆಗೆಲ್ಲ ನಾವು ಹೆದರಬಾರ್ದು ಕಣ. ಇಮಿಡಿಯೇಟಾಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ಹಲೋ ಸರ್. ಆಮೇಲೆ ಸತ್ತೇ ಹೋಗ್ತಾಳೆ. ಇಲ್ಲಿ ಸುತ್ತಮುತ್ತ ಯಾವುದಾದ್ರೂ ದೇವಸ್ಥಾನ ಇದೆಯಾ? ಯಾಕೋ ಅವನು ಮಾತಾಡುವಾಗ ದೇವಸ್ಥಾನದ ಗಂಟೆ ಶಬ್ದ ಕೇಳಿಸ್ತು. ಏ, ಚಿಕ್ಕಮಗಳೂರು ಸುತ್ತಮುತ್ತ ತುಂಬ ದೇವಸ್ಥಾನ ಇದೆ, ಯಾವುದು ಅಂತ ಹೇಳೋದು? ಹಾಗಲ್ಲ ಕಣ, ಯೋಚನೆ ಮಾಡು. ಈಗ ಭೂಮಿಕಾ ಅವ್ರ ಕಾಣೆಯಾಗಿ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ. ಅವ್ರನ್ನ ಕರ್ಕೊಂಡೋಗಿದ್ರು 30-40 ಕಿಲೋಮೀಟರ್ ಅಂತೂ ದಾಟಿರಲ್ಲ. ಸೊ ಎಲ್ಲೇ ಸುತ್ತಮುತ್ತ ಇದ್ದಾನೆ. ಯಾವುದೋ ದೇವಸ್ಥಾನ ಸುತ್ತಮುತ್ತ ಹುಡುಕಿದ್ರೆ ಖಂಡಿತ ಸಿಗ್ತಾರೆ ಕಣೋ. ಕಷ್ಟ, ಬಟ್ ಬೇರೆ ದಾರಿ ಇಲ್ಲ ಕಣೋ.